ನೀರಿದ್ರೆ ಬಿಡ್ತಾರೆ, ಇಲ್ಲ ಏನು ಮಾಡೋದು? ಅಲ್ಲಿ ಆರ್ಡ್ರ್ ಮಾಡಿದ್ದಾರೆ. ನಮಗಿಲ್ಲ ನೀರು, ಬಿಡಬೇಕು ಅಂತ ನಮಗೂ ಅನಿಸುತ್ತೆ. ಮಳೆನೇ ಹೋದ್ರವಲ್ಲ, ಏನು ಮಾಡೋದು? ಮಳೆ ಹೋದರೆ ಚೆನ್ನಾಗಿ ನೀರು ಬಂದರೆ ಬಿಡೋಣ. ನೀರು ಬಿಡೋಕ್ಕೆ ಆರ್ಡ್ರ್ ಮಾಡಿದ್ದಾರೆ ಆಲ್ರೆಡಿ. ಇವರು ಕಾವೇರಿ ತೀರ್ಪಿನವರು ಮಾಡಿದ್ದಾರೆ ಆಲ್ರೆಡಿ. ಅದು ಮಾಡಬಾರ್ದಾಗಿತ್ತು. ಮಾಡಿದ್ದಾರೆ. ಅದನ್ನು ಆರ್ಡ್ರ್ ಮಾಡೋಕ್ಕೆ ಬರೋದಿಲ್ಲ. ನೀರೆಲ್ಲ ಕುಡಿಯೋಕ್ಕೆ ನೀರಿಲ್ಲ ಅಂತಂದರೆ ನಾವು ಇನ್ನೆಲ್ಲಿ ಬಿಡ್ತಾರೆ ನೀರು? ಮಳೆ ಹುಯ್ದಿಲ್ಲ, ನೀರಿಲ್ಲ. ಅದ್ರ ಮೇಲೆ ಅಪೀಲ್ ಹಾಕಬೇಕು. ಅವರು ಇನ್ನೂ ರಾಮಲಿಂಗಾರೆಡ್ಡಿ ಅವರು ನಿದ್ದೆ ಮಾಡ್ತಾಯಿದ್ದಾರೆ. ಏನು ಮಾಡ್ಬೇಕು? ಅದು ನಿದ್ದೆಯಿಂದ ಎಬ್ಬರಿಸ್ಬೇಕು ನಾವು ಕನ್ನಡಿಗರು ಹೋಗಿ ಅಷ್ಟೇ. ನೀವು ಖಾತೆ ತಗೊಳ್ತಿರೋ ಬಿಡ್ತಿರೋ ಬಟ್ ರಾಮಲಿಂಗಾರೆಡ್ಡಿ ಅವರು ನೀರಾವರಿ ಸಚಿವರು ಅಂತ ಬರ್ತಾ ಇದೆಯಲ್ವ, ಹಂಗಿದ್ದ ಮೇಲೆ ನಾನು ಖಾತೆ ತಗೊಳ್ಳಲ್ಲ, ಅದು ಹಂಚಿಕೆ ಆದಮೇಲೆ ಅವ್ರು ಅವಾಗಲೇ ಬಿಟ್ಕೊಡ್ಬೇಕು. ಇವಾಗ ಇಟ್ಕೊಂಡ್ಬಿಟ್ಟು ನಿದ್ದೆ ಮಾಡ್ಕೊಂಡು ಕೂತ್ಕೊಂಡು ಇವಾಗ ನಾನು ನೀರು ಬಿಡ್ತೀನಿ ಅಂದರೆ ಅದು ಆಗೋದಿಲ್ಲ, ಅದು ಬರೋದಿಲ್ಲ, ನೀರೇ ಇಲ್ಲ ಕೊಡೋಕ್ಕೆ. ಬಟ್ ಸುಮ್ಮನೆ ಸರ್ಕಾರ ಸುಮ್ಮನೆ ರೈತರಿಗೆಲ್ಲ ಸಮಾಧಿ ಇದು. ಮಂಡ್ಯ ರೈತರಿಗೂ ಅಷ್ಟೇ, ನಮ್ಮ ಬೆಂಗಳೂರಿನ ಕುಡಿಯೋಕ್ಕೆ ನೀರಿಗೂ ಇಲ್ಲ. ಹೌದಾ? ಕುಡಿಯೋಕ್ಕೆ ನೀರಿಲ್ಲ. ಇನ್ನು ರೈತರು ಬೆಳೆ ಹೆಂಗೆ ಬೆಳೀತಾರೆ ಅದನ್ನೆಲ್ಲ ನೋಡ್ಕೊಂಡು ಅರ್ಥ ಮಾಡ್ಕೋಬೇಕಲ್ವ? ಅದನ್ನು ಐ ತೀರ್ಪುನ ಕಾವೇರಿ ಇದ್ರದ್ದು ಐ ತೀರ್ಪುನ ಅವರು ಚಾಲೆಂಜ್ ಮಾಡಬೇಕು ಸುಪ್ರೀಂ ಕೋರ್ಟ್ ಮುಂದೆ. ಅವರೇನು ಇನ್ನೂ ನಿದ್ದೆ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ನಮ್ಮ ಬೆಂಗಳೂರು ಮತ್ತು ನಮ್ಮ ರೈತರು ಎಚ್ಚೆತ್ಕೊಂಡು ಅದನ್ನು ಹೋರಾಟ ಮಾಡಬೇಕು. ಸರ್, ಈಗ ಸುಪ್ರೀಂ ಕೋರ್ಟು ವಾದ ವಿವಾದಗಳಲ್ಲಿ ತಮಿಳುನಾಡಿನ ವಕೀಲರು ಇರ್ಬೋದು, ತುಂಬ ಚಾಣಾಕ್ಷತನದಿಂದ ಯಾವಾಗಲೂ ಅವ್ರ ಕಡೆಗೆ ಜಯ ಬರ್ತಾನೆ ಇರುತ್ತೆ. ನಮ್ಮ ರಾಜ್ಯದ ವಕೀಲರು ಏನು ಮಾಡ್ತಾರೆ ಸರ್? ರಾಜ್ಯದ ವಕೀಲರು ಅಂತಂದರೆ ಈಗ ಏನಾಗಿದೆ, ಸರ್ಕಾರ ಯಾರಿದೆ ಮೇಡಮ್? ಸರ್ಕಾರ ಯಾವುದಿದೆ? ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಬೇಕಾದರೆ ಸೆಲೆಕ್ಟಿವ್ನ ಅಡ್ವೊಕೇಟ್ನ ಅಲ್ಲಿ ಇದನ್ನು ಮಾಡ್ತಾರೆ. ಆ ಸೆಲೆಕ್ಟಿವ್ ಅಡ್ವೊಕೇಟ್ ಅವ್ರೇನು ಮಾತಾಡೋದಿಲ್ಲ. ಅವರು ಕುಂಭಕರ್ಣ ನಿದ್ದೆಯಲ್ಲಿ ಇರ್ತಾರೆ. ಅವ್ರು ಹೋಗಿ ಏನು ಮಾತಾಡೋದೇ ಇಲ್ಲ ಅಲ್ಲಿ. ಹಂಗಾಗಿ ಕಾವೇರಿ ತೀರ್ಪು ಅವ್ರು ಹಂಗೆ ಬೇಕೋ ಹಂಗೆ ತೀರ್ಮಾನ ಕೊಡ್ತಾ ಇದ್ದಾರೆ ಅಷ್ಟೇ. ಯಾಕಂದರೆ ದಶಕಗಳಿಂದನೂ ನಾವು ಇದೇ ಥರ ನೋಡ್ಕೊಂಡೇ ಬರ್ತಾ ಇದ್ದೀವಿ. ತಮಿಳ್ನಾಡವ್ರು ಮತ್ತೆ ಖ್ಯಾತೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಇದೊಂದು ವಿಚಾರ ಅಲ್ಲ, ಮೇಕೆದಾಟು ವಿಚಾರವಾಗ್ಲೂ ಅಷ್ಟೇ ಮೇಡಮ್. ಇವಾಗ ಮೇಕೆದಾಟುಗೆ ಇವಾಗ ಸುಪ್ರೀಂ ಕೋರ್ಟ್ನವರು ಸೆಂಟ್ರಲ್ ಗೌರ್ಮೆಂಟ್ನವ್ರು ಹೇಳಿದ್ದಾರೆ, ನೀವು ಯಾರನ್ನು ಕೇಳಬೇಕಾದಿಲ್ಲ, ನೀವು ಮಾಡಿ ಅಂತ. ಅಗೈನ್ ತಿರ್ಗಿ ಅಲ್ಲಿಗೆ ಬರ್ತಾರೆ. ಇವಾಗ ತಮಿಳ್ನಾಡು ಇವರು CM ಅವರು ಅಡ್ವೊಕೇಟ್ಗಳನ್ನ ಇದನ್ನು ನೇಮಿಸ್ಬಿಟ್ಟು ಮತ್ತೆ ಇದನ್ನು ಕಿತಾಪತಿ ಮಾಡ್ತಾರೆ. ಅದಕ್ಕೆ ಅದು ಒನ್ಸ್ ಫಾರ್ ಆಲ್ ತೀರ್ಮಾನ ಆಗಬೇಕು ಅಂತಂದರೆ ಇವರು ಸೆಂಟ್ರಲ್ ಗೌರ್ಮೆಂಟ್ ಇನ್ವಾಲ್ವ್ ಆಗಲೇಬೇಕದು. ಸರ್, ಮೇಕೆದಾಟು ವಿಚಾರದಲ್ಲಿ ತಮಿಳ್ನಾಡು CM ಒಪ್ಪಿಗೆ ಕೊಟ್ಟಿದ್ರೆ ಇಷ್ಟೊತ್ತು ಯಾವಾಗಲೂ ಸಾಲು ಅವ್ರನ್ನೇನು ಬೇಕಾಗಿಲ್ಲ ಅಂತ ನೆನ್ನೆ ಇದು ಬಂದಿದೆಯಲ್ಲ, ಸೆಂಟ್ರಲ್ ಗೌರ್ಮೆಂಟ್ನವ್ರು ಹೇಳಿದಾರಲ್ಲ, ಯಾರ್ದು ಕರ್ನಾಟಕ CMದು ಬೇಕಾಗಿಲ್ಲ, ಅವ್ರದ್ದು ಬೇಕಾಗಿಲ್ಲ, ನೀವು ಮಾಡೋದು ಮಾಡಿ ಅಂತ ಹೇಳಿದ್ದಾರೆ. ಕರ್ನಾಟಕದವ್ರಿಗೆ ಮಾಡ್ಬೋದು. ಸರ್, ಇದು ಫೈನಲ್ ಆಗಿ ಇದೇ ಥರ ಇವರು ಮಾಡ್ತಾನೆ ಇದ್ರೆ ನೀರೇ ಇಲ್ಲ ಅಂದಾಗ ರೈತರಿಗಾಗಿರ್ಬೋದು, ನಮಗಾಗಿರ್ಬೋದು, ಮುಂದಿನಕ್ಕೆ ಯಾವ ಮಟ್ಟದಲ್ಲಿ ಹೋರಾಟ? ಏನಿಲ್ಲ, ಮರಣ ಶಾಸನ ಅಷ್ಟೇ ಇದೀಗ. ಅವ್ರೇನೋ ನೀರು ಬಿಟ್ಟರೆ ರೈತರಿಗೆ ಮತ್ತು ನಮ್ಮ ಕುಡಿಯೋಕ್ಕೆ ಬೆಂಗಳೂರಿನವ್ರಿಗೆ ಮರಣ ಶಾಸನ. ಏನು ನೀರು ಇಲ್ಲ, ಎಲ್ಲಿಂದ ತರ್ತಾರೆ? ಬಾಟ್ಲದ ನೀರು ಕುಡಿಯೋಕ್ಕಾಗುತ್ತಾ ನಮಗೆ? ಮೊನ್ನೆ 1-2 ದಿನ ನೀರು ಇದಾಗಿರೋದಕ್ಕೆ ಎಲ್ಲರೂ ಎಷ್ಟು ಕಷ್ಟಪಟ್ಟಿದ್ದೀವಿ. ರೈತರು ನಮ್ಮ ಎಸ್ಪೆಷಲಿ ಬೆಂಗಳೂರಿನವರು ಒಂದು ಸ್ವಲ್ಪ ಹೋರಾಟಕ್ಕೆ ಬರಬೇಕು, ಎಲ್ಲ ಧುಮುಕಬೇಕು, ಆವಾಗಲೇ ಇದಾಗೋದು. ಏನು ಹೇಳ್ತೀರಾ ಸರ್ ಸರ್ಕಾರಕ್ಕೆ? ಸರ್ಕಾರದ ಬಗ್ಗೆ ನಾನು ಏನು ಹೇಳೋದು ಮೇಡಮ್, ಎಲ್ಲ ಸೆಲೆಕ್ಟಿವ್ನ ಇಟ್ಕೊಂಡಿದ್ದಾರೆ. ಅವ್ರದ್ದೇ ಇದು, ಯಾರ್ದು ಮಾತು ಕೇಳಲ್ಲ ಅವರು. ಸೆಂಟ್ರಲ್ ಗೌರ್ಮೆಂಟ್ ಮಾತು ಕೇಳಲ್ಲ, ಇವ್ರದ್ದೇ ಎಲ್ಲ ನಡಿಬೇಕು. ಹಂಗಾಗಿ ಏನು ಅದು ಕೇಳೋಕ್ಕೂ ಇಲ್ಲ, ಹೇಳೋಕ್ಕೂ ಇಲ್ಲ, ಏನೂ ಇಲ್ಲ ಅದರಲ್ಲಿ. ಈ ವರ್ಷ ಮುಗಿಸೇ ಬಿಡ್ತಾರೆ ಅನ್ಸುತ್ತಲ್ಲ, ಕ್ಯಾಬಿನೆಟ್ ರಚನೆ ಮಾಡ್ದಂಗೆ. ನೋಡಬೇಕದು, ಅದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ. ಯಾಕೆ ಕ್ಯಾಬಿನೆಟ್ ರಚನೆ ಇನ್ನೂ ನೆನ್ನೆನ ಬೆಳಗ್ಗೆ ಪೇಪರ್ ನೋಡಿದಾಗ ಇವತ್ತೆಲ್ಲ ಮಾಡಿಬಿಡ್ತೀವಿ ಅಂತ. ಅಲ್ಲಿ ನೋಡಿದರೆ ಪೊಲೀಸ್ನವರೆಲ್ಲ ನಾಳೆಗೆಲ್ಲ ಇದನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಸ್ವೇರಿಂಗ್ ಸೆರೆಮನಿಗೆ ಇದು ಮಾಡೋ ಎಲ್ಲ ರೆಡಿ ಮಾಡ್ತೀವಿ ಅಂತ ಅಲ್ಲಿ ಹೋಗಿದ್ದಾರೆ ಪೊಲೀಸ್ನವ್ರುಗಳು. ಯಾರೂ ಸಿಗ್ತಾಯಿಲ್ಲ. ಇಷ್ಟೇ ಇದೆ. ಓಕೆ.